ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇಂಡಿಯಾ ಭಾರತೀಯ ಕಾಫಿ ಮಂಡಳಿಯ ಸಹಯೋಗದಲ್ಲಿ ಫೆಬ್ರವರಿ 12ರಿಂದ 14ರವರೆಗೆ ಭಾರತದ ಅಂತಾರಾಷ್ಟ್ರೀಯ ಕಾಫಿ ಸಮ್ಮೇಳನವನ್ನ ಆಯೋಜನೆಯನ್ನ ಮಾಡಿದೆ. ಇದು ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಬೆಳೆಗಾರರು ಭಾಗವಹಿಸುವ ಮೂಲಕ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇಂಡಿಯಾದ ನಿಕಟಪೂರ್ವ ಅಧ್ಯಕ್ಷರಾದ DM ಪೂರ್ಣೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಕಾಫಿ ಬೋರ್ಡ್ ಸಪೋರ್ಟ್ ನಲ್ಲಿ ನಾವು ಫೆಬ್ರವರಿ 12ರಿಂದ 14ನೇ ತಾರೀಕು ತನಕ ಚಾಮರವಜ್ರ, ಬೆಂಗಳೂರು ಅಲ್ಲಿ 2ನೇ ವರ್ಷನ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಎಲ್ಲರೂ ಬಂದು ಕಾಫಿ ಬಗ್ಗೆ ಒಂದೇ ಜಾಗದಲ್ಲಿ ಇಡೀ ದೇಶದ ಬೆಳವಣಿಗೆಯನ್ನು ನೋಡಿಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ಲಿಕ್ಕೆ ಬಂದ್ರೆ ತುಂಬಾ ಸಂತೋಷ. ಇದೊಂದು ನಿಮಗೆಲ್ಲ ಇರುವ ಒಂದು ಅಪರ್ಚುನಿಟಿ. ನಾವು ಇದನ್ನ ತಯಾರು ಮಾಡ್ಲಿಕ್ಕೆ, ಇದನ್ನ ಒಂದು ಸೆಟಪ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ 6 ತಿಂಗಳಿಂದ ನಾವೆಲ್ಲ ವಾಲಂಟಿಯರ್ಸ್ ವರ್ಕ್ ಮಾಡಿದೀವಿ. ಬಂದು ಇದನ್ನ ನೋಡ್ಬಿಟ್ಟು ಕಾಫಿ ಬಗ್ಗೆ ತಿಳುವಳಿಕೆ ಮಾಡಿ, ಪ್ಲಸ್ ಕಾಫಿಯಿಂದ ಏನೇನು ಬೆಳವಣಿಗೆ ಮಾಡ್ಬೋದು, ತಮ್ಮ ಜೀವನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಬಹುದು ಅನ್ನೋದಕ್ಕೆ ಒಂದು ಅಪರ್ಚುನಿಟಿ ಇದೆ ಒಂದೇ ಜಾಗದಲ್ಲಿ. ದಯವಿಟ್ಟು ಬನ್ನಿ. ಈ 3 ದಿವಸಗಳಲ್ಲಿ ಏನೇನು ವಿಶೇಷತೆಗಳು ಇರುತ್ತೆ ಇಲ್ಲಿ? ಈ 3 ದಿನದಲ್ಲಿ ಒಂದು ನಮ್ಮ ಕಾಫಿ ಚಾಂಪಿಯನ್ಶಿಪ್ಗಳು ನಡೀತಾ ಇದೆ. 6 ತರದ ಚಾಂಪಿಯನ್ಶಿಪ್ ನಡೆಯುತ್ತೆ. ನ್ಯಾಷನಲ್ ಬೆರಿಸ್ಟಾ ಚಾಂಪಿಯನ್ಶಿಪ್, ಲಾತೆ ಆರ್ಟ್ ಚಾಂಪಿಯನ್ಶಿಪ್, ಕಾಫಿ ಇನ್ ಗುಡ್ ಸ್ಪಿರಿಟ್ಸ್, ಫಿಲ್ಟರ್ ಕಾಫಿ ಚಾಂಪಿಯನ್ಶಿಪ್ ಮತ್ತೆ ಕಾಫಿ ಕಪ್ಪರ್ಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಅದ್ರ ಜೊತೆಗೆ ಒಳ್ಳೊಳ್ಳೆ ಕಾಫಿ ಎಕ್ಸ್ಪರ್ಟ್ಸ್ ಬಂದು ಚರ್ಚೆ ನಡೆಯುತ್ತೆ ಆ ಜಾಗದಲ್ಲಿ. ಮತ್ತೆ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲಾ ತರದ ಎಂಟರ್ಟೈನ್ಮೆಂಟ್, ಕುಟುಂಬದ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿ ಇದೆ. ಪ್ಲಸ್ ಒಳ್ಳೊಳ್ಳೆ ಊಟದ ಅರೇಂಜ್ಮೆಂಟ್ ಮಾಡಿದೀವಿ. ಫೆಸ್ಟಿವಿಟಿಗೋಸ್ಕರ ನೀವು ಬಂದು ಕಾಫಿ ಬಗ್ಗೆ ತಿಳುವಳಿಕೆನೂ ಮಾಡಬಹುದು, ಅದ್ರ ಜೊತೆಗೆ ಒಳ್ಳೆ ಸಮಯ ಕಳಿಬಹುದು ಅಲ್ಲಿ ಬಂದ್ಬಿಟ್ಟು. ವಿಶೇಷವಾಗಿ ಬೆಳೆಗಾರರಿಗೆ ಏನು ಅನುಕೂಲ ಆಗುತ್ತೆ? ಕಾಫಿ ಬೆಳೆಗಾರರಿಗೆ ಏನೇನು ಕಾಫಿಯಿಂದ ಹೇಗೆ ಜೀವನವನ್ನು ಮುಂದುವರ್ಸ್ಕೊಬಹುದು ಅನ್ನೋದಕ್ಕೆ ಒಂದೇ ಜಾಗದಲ್ಲಿ ಸಿಗುವಂತ ಇನ್ಫಾರ್ಮೇಶನ್. ಇದಕ್ಕೆ ನೀವು ಏನಾದ್ರೂ ಇಷ್ಟು ತಿಳುವಳಿಕೆ ಬೇಕು ಅಂದ್ರೆ ನೀವು ಒಂದು 100 ಕಡೆ ಓಡಾಡಬೇಕಾಗುತ್ತೆ, 100 ಜನ ಜೊತೆ ಮಾತಾಡಬೇಕಾಗುತ್ತೆ, ಪ್ಲಸ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದೇ ಕಲಿಬೇಕಾಗುತ್ತೆ. ಅದೆಲ್ಲ ಒಂದೇ ಜಾಗದಲ್ಲಿ ಇಡೀ ದೇಶದಿಂದ ಬಂದು ನಿಮಗೆ ತಿಳುವಳಿಕೆ ಸಿಗುವಂತ ಜಾಗ ಅಂದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್. ಅದಕ್ಕೋಸ್ಕರ ಬನ್ನಿ. ಒಳ್ಳೆಯದು ಸರ್. ಇದೇ ಫೆಬ್ರವರಿ 12ರಿಂದ 14ರವರೆಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಕಾಫಿ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ತಮಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇಂಡಿಯಾದ ನಿಕಟಪೂರ್ವ ಅಧ್ಯಕ್ಷರಾದ DM ಪೂರ್ಣೇಶ್ ಅವರು. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನೀವು ಆಲ್ ಇಂಡಿಯಾ ರೇಡಿಯೋದಲ್ಲಿ ನಮಗೆ ಈ ತರ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಇದೇ ತರ ನಮಗೆ ಸಪೋರ್ಟ್ ಕೊಟ್ರೆ ಕಾಫಿ ಬೆಳೆ ಮತ್ತು ಬೆಳೆಗಾರರ ಜೀವನ ಇನ್ನೂ ಮುಂದುವರಿಯುತ್ತದೆ ಅಂತ ನನ್ನ ಬಯಸಿಕೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.